ನೆರೆಯ ನೇಪಾಳ ಹೊತ್ತಿ ಉರಿಲಿಕ್ಕೆ, ಅದರಲ್ಲೂ ಮುಖ್ಯವಾಗಿ ಝೆಡ್ ಜನರೇಷನ್, ಝೆಡ್ ಪೀಳಿಗೆಯ ಜನ ಬೀದಿಯಲ್ಲಿ ನಿಂತು ತಮ್ಮ ಆಕ್ರೋಶ ವ್ಯಕ್ತಪಡಿಸಲಿಕ್ಕೆ ಕಾರಣ ಏನು? ಹೌದು, ಅಲ್ಲಿನ ಭ್ರಷ್ಟಾಚಾರ, ರಾಜಕಾರಣಿಗಳ ಕೆಟ್ಟ ನಿರ್ಧಾರಗಳು, ಇವೆಲ್ಲವನ್ನೂ ಕೂಡ ಕಾರಣವಾಗಿ ವಿವರಿಸಬಹುದು. ಇದಕ್ಕೂ ಮೀರಿ ಪರ್ಟಿಕ್ಯುಲರ್ಲಿ 1996 2012 ಮಧ್ಯೆ ಹುಟ್ಟಿದಂತಹ ಮಕ್ಕಳೇ ಯಾಕೆ ಬೀದಿಗಿಳಿದು ಹೋರಾಟ ಮಾಡಿದ್ರು ಅಂತ ನೋಡಿದ್ರೆ ಅದಕ್ಕೆ ಕಾರಣವಾಗಿರುವಂಥದ್ದು 4 ಸುಂದರಿಯರ ಕಥೆಗಳು. ಯಾರವರು? ಆರಂಭದಲ್ಲಿ ಶೃಂಖಲಾ ಕಾಥಿವಾಡ, 2018 ಮಿಸ್ ನೇಪಾಲ್, ಅಲ್ಲಿನ ಆರೋಗ್ಯ ಸಚಿವನ ಮಗಳು. ಯಾಕೆ ಈಕೆ ಕಾರಣ ಆಗ್ತಾಳೆ? ದೇಶ ಬಿಟ್ಟು ಸದಾ ಹೊರದೇಶಗಳಲ್ಲೇ ಇರುವಂತಹ ಈ ಶೃಂಖಲಾ ತನ್ನ ಇನ್ಸ್ಟಾಗ್ರಾಮ್ ಖಾತೆಯ ಉದ್ದಕ್ಕೂ ತೋರಿಸಿಕೊಂಡಿದ್ದು ತನ್ನ ಶ್ರೀಮಂತಿಕೆಯ ಸಂಪತ್ತಿನ ದೌಲತ್ತುಗಳನ್ನು. ಕೋಟಿ ಕೋಟಿ ಬೆಲೆ ಬಾಳುವಂತಹ ಹ್ಯಾಂಡ್ ಬ್ಯಾಗ್ಗಳಿರಬಹುದು, ಬಟ್ಟೆ ಇರಬಹುದು, ಎಲ್ಲವನ್ನೂ ಕೂಡ ಹಾಕ್ಕೊಂಡು ಓಡಾಡ್ತಿದ್ಲು. ಆಗ ಝೆಡ್ ಜನರೇಷನ್ ಇವರಿಗೆ ಇಷ್ಟೆಲ್ಲ ಹಣ ಯಾಕೆ ಬಂತು? ಯಾಕಂದರೆ ನೆಪೋ ಕಿಡ್ಸ್ ನೇಪಾಳವನ್ನು ಇವತ್ತು ಹಾಳು ಮಾಡಿರುವಂಥದ್ದು. ನೇಪಾಳದ ಅತಿ ಶ್ರೀಮಂತ ಹೆಣ್ಣು ಮಕ್ಕಳ ಪಟ್ಟಿ ತೆಗೆದ್ರೆ ಅದರಲ್ಲಿ ಟಾಪ್ 10 ರಾಜಕಾರಣಿಗಳ ಮಕ್ಕಳು. ಈ 2018ರಲ್ಲೂ ಕೂಡ ಮಿಸ್ ನೇಪಾಲ್ ಆಗುವಂತಹ ಸಂದರ್ಭದಲ್ಲಿ ತುಂಬ ಪ್ರತಿಭಾವಂತರನ್ನು ಹಿಂದಕ್ಕೆ ಸರಿಸಿ ತಮ್ಮ ಪ್ರಭಾವವನ್ನು ಬೀರಿ ಶೃಂಖಲಾ ಬಿರೋಧ ಕಾಥಿವಾಡ ಅವರು ಅವರ ಮಗಳಿಗೆ ಆ ಪಟ್ಟವನ್ನು ಕೊಡಿಸಿದ್ರು ಅನ್ನುವಂಥ ಬಹುದೊಡ್ಡ ಆಕ್ರೋಶ ಕೂಡ ಇತ್ತು. 1ನೇ ಕೇಸ್ ಇದು. 2ನೇ ಕೇಸು ಶಿವಾನಾ ಶ್ರೇಷ್ಠ. ಯಾರಿವರು? ಮಾಜಿ ಪ್ರಧಾನಿ ಶೇರ್ ಬಹದ್ದೂರ್ ದೇಬಾ ಅವರ ಸೊಸೆ, ಝೈವೀರ್ ದೇಬಾ ಅವರ ಹೆಂಡತಿ. ಈಕೆ ಕೂಡ ನೇಪಾಳದ ಅತಿ ಶ್ರೀಮಂತ ಹೆಣ್ಣು ಮಕ್ಕಳ ಪಟ್ಟಿಯಲ್ಲಿ 2ನೇ ಸಾಲಲ್ಲಿ ನಿಂತ್ಕೋತಾರೆ. ಎಲ್ಲಿಂದ ಬಂತು ದುಡ್ಡು? ಭ್ರಷ್ಟಾಚಾರದ ಹಣ. ಈಕೆ ವಿಚಾರವಾಗಿಯೂ ಕೂಡ ಅಲ್ಲಿನ ಈ ಝೆಡ್ ಪೀಳಿಗೆ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಕಾರಣವಾಗಿದ್ದು, ನನ್ನ ದೇಶದಲ್ಲಿ ಅಂದರೆ ನೇಪಾಳದಲ್ಲಿ ದೊರೆ ಬಿರೇಂದ್ರನ ನೇಪಾಳದಲ್ಲಿ ಆರ್ಥಿಕ ವ್ಯವಸ್ಥೆ ಕುಲಗೆಟ್ಟು ಹೋಗಿದ್ದಂತಹ ಸಂದರ್ಭದಲ್ಲೂ ಕೂಡ ಇವರು ಬೀದಿಗಳಲ್ಲಿ, ಅದು ಅಮೆರಿಕ ಇರಬಹುದು, ಲಂಡನ್ ಇರಬಹುದು, ಫ್ರಾನ್ಸ್ ಇರಬಹುದು, ಪ್ಯಾರಿಸ್ ಇರಬಹುದು, ಎಲ್ಲ ಕಡೆ ಎರಡೂ ಒಂದೇ, ಎಲ್ಲ ಕಡೆ ಕೂಡ ಇವರು ತುಂಬ ವೈಭವೋಪೇತವಾಗಿ ಓಡಾಡ್ತಿದ್ರು, ತಮ್ಮ ಶ್ರೀಮಂತಿಕೆಯ ಪ್ರದರ್ಶನವನ್ನು ಮಾಡ್ತಿದ್ರು. ಎಲ್ಲಿಂದ ಬಂತು ಹಣ? ಭ್ರಷ್ಟಾಚಾರದ ಹಣ. ಅದು ಜನರೇಷನನ್ನು, ಆ ಜನರೇಷನ್ ಝೆಡ್ ಪೀಳಿಗೆಯನ್ನು ಬೀದಿಗಿಳಿದು ಹೋರಾಡುವಂತೆ ಮಾಡಿತ್ತು. 3ನೇ ಕೇಸ್ ಇಂಥದ್ದೇ, ಸ್ಮಿತಾ ದಾಹಲ್. ನೋಡಿ, ಇವರು ಪ್ರಚಂಡ ಏನು ಕಮಲ್ ದಹಲ್ ಇದ್ರು, ಅವರ ಮೊಮ್ಮಗಳು. ಈಕೆ ಕೇಸು ಕೂಡ ಇಲ್ಲಿಗೆ ಬಂದು ನಿಲ್ಲುತ್ತೆ. ಶೃಂಖಲಾ ತರಾನೇ, ಶಿವಾನಾ ಶ್ರೇಷ್ಠ ತರಾನೇ ಸ್ಮಿತಾ ಕೂಡ ಬಂದು ನಿಲ್ಲುತ್ತೆ. ಈ ಮೂವರಷ್ಟೇ ಅಲ್ಲದೆ ಇಡೀ ನೇಪಾಳಕ್ಕೆ ವಿಷವನ್ನು ತುಂಬಿದಂತಹ ಬಹುದೊಡ್ಡ ಆರೋಪ ಚೀನಾಕ್ಕಿದೆ. ಅದರಲ್ಲೂ ಮುಖ್ಯವಾಗಿ 2018ರಲ್ಲಿ ನೇಪಾಳಕ್ಕೆ ರಾಯಭಾರಿಯಾಗಿ ಬಂದಂತಹ ಹೂ ಯಾಂಗಿ ಅನ್ನುವಂತಹ ಮಧ್ಯವಯಸ್ಕ ಹೆಣ್ಣು ಮಗಳ ಜೊತೆಯಲ್ಲಿ ಇದೇ KP ಓಲಿಗೆ ಒಂದು ಅನಿಟ್ರಾಪ್ ಆಗಿದ್ರು ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬಂದಿತ್ತು. ಅವತ್ತಿನಿಂದ ನೇಪಾಳದ ಸ್ಥಿತಿ ನಿಧಾನವಾಗಿ ಜಾರುತ್ತಾ ಕೆಳಗೆ ಬೀಳ್ತಾನೆ ಹೋಯಿತು. ಈ ಕಡೆ ಜನರೇಷನ್ ಝೆಡ್ ಪೀಳಿಗೆ 1996 2012 ಮಧ್ಯೆ ಹುಟ್ಟಿದಂತಹ ಮಂದಿ, ಬಿಸಿ ನೆತ್ತರಿನ ಯುವಕ ಪಡೆ, ಯುವತಿಯರೂ ಕೂಡ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಕಾರಣವಾಯಿತು. ನೋಡಿ, ಇದೇ 4 ಸುಂದರಿಯರ ಕಾರಣಕ್ಕೆ ಇವತ್ತು ನೇಪಾಳ ಹೀಗಾಗಿದೆ ಎನ್ನುವಂಥದ್ದು, ಅದು ನೆಪೋಟಿಸಮ್ ಇಂದ ಹೀಗಾಗಿದೆ ಎನ್ನುವಂಥದ್ದು ಅಲ್ಲಿನ ಯುವ ಪೀಳಿಗೆಯ ಜನಾಕ್ರೋಶ ಆಗಿತ್ತು. ಇದು ಇಲ್ಲಿ ಮಾತ್ರನಾ? ನೇಪಾಳದಲ್ಲಿ ಮಾತ್ರನಾ? ಎಲ್ಲ ಕಡೆನೂ ಆಗುತ್ತೆ. ನೋಡೋ ಅಷ್ಟು ನೋಡ್ತಾರೆ, ಬೀದಿಗಿಳಿತಾರೆ.